ಸೀನಪ್ಪ ಸೀನಪ್ಪ. ಓ ಕೃಷ್ಣಪ್ಪ, ಬಾ ಬಾರಪ್ಪ, ಬಾ ಕೂಕ ಬಾ. ತಾಳಕ್ಕ, ಅವತ್ತು 50,000 ಕೊಟ್ಟಿದ್ನ, ಇವತ್ತೊಂದು 50,000ನ ಕೊಟ್ಟು ಹೋಗೋಣ ಅಂತ ಬಂದೆ. ಈಗಳಕ್ಕ ಒಂದೆರಡು ದಿನ ತಡವಾಗ್ಬೋದು, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ, ನಾನು ಯಾರಿಗೂ ಇದು ಮಾಡಲ್ಲ. ಅಲ್ಲ ನಿಮ್ಮ ಸೀನಪ್ಪ ಅದು ಏನಕ್ಕ ಹಂಗಾಡ್ತಾನೆ? ಅದು ಯಾರಿಗೋ ಕೊಡ್ಸಿರೋದ, ಅದು ಯಾರಿಗೋ ನಾನು ಜವಾಬ್ದಾರಿಯಾಗಿ ಮುಂದೆ ನಿಂತ್ಕೊಂಡು ಕೊಡ್ಸಿದ್ದೀನಿ ಅಂತ ಹೇಳಿ ಇವತ್ತು ನಾನು ನಿಮಗೆ ತಂದು ಕೊಡ್ತಾ ಇದ್ದೀನಿ ಅಲ್ಲ. ನಮ್ಮ ಮೇಲೆ ರೇಗಾಡ್ತಾನಲ್ಲಕ್ಕ. ಇವತ್ತು ಸುಮ್ಮನೆ ನನಗೀಗ ತೊಂದರೆ ಮಾಡ್ಕೋಬಾರ್ದು. ನಾಳೆ ಹೊತ್ನಾಗ ಇಲ್ಲಿ ಬಂದ್ರೆ ನೀನು ಏನಪ್ಪ ಕೃಷ್ಣಪ್ಪ ಅಂತೇಳಿ ಮಾತಾಡಿಸ್ಬೇಕು. ಮಾತಾಡ್ಸಿದ್ರೆ ನನಗೂ ಬರೋದಕ್ಕೆ ಚೆನ್ನಾಗಿ. ಮಕ್ಕ ಕೆಡಿಸ್ಕೊಂಡ್ರೆ ಬರೋಕ್ಕಾಗಲ್ಲ ಅಂತೇಳಿ ದೇವರೆಲ್ಲ ಒಂದು ಕಡೆಗೆ ಕೊಡ್ತಾನೆ ಅಂತೇಳಿ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಅದು ಯಾರಿಗೋ ನನ್ನ ಕಣ್ಣಾರಿಗೆ ಕೊಡಿಸಿ ಹೋಯ್ತು, ಹೋದ್ರೂ ಹೋಗಲಿ, ಅದಕ್ಕೆ ನಂದೇ ಕಳ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ನಾನು ತಗೊಂಬಂದಿದ್ದೀನಿ. 50,000 ಸೀನಪ್ಪಿಲ್ವೇ ಕರಿ ಅಣ್ಣ, ಬಾ ಕೂತ್ಕೊ ಬರೋಣ. ತಗೊಳ್ಸಿನಪ್ಪ, ಈಗ 50,000 ಅವತ್ತು ಕೊಟ್ಟಿದ್ದೆ, ಇನ್ನು 50,000 ತಗೊಂಬಂದಿದ್ದೀನಿ. ಇನ್ನು 30,000 ಕೊಡಬೇಕಾಗುತ್ತೆ. ಅದಕ್ಕೊಂದು 2-3 ತಿಂಗಳು ಟೈಮ್ ಕೊಡು, ಅದನ್ನು ಕೊಟ್ಬಿಡ್ತೀನಿ. ಸರಿ ಕಣಣ್ಣ, ಆಯ್ತು, ಕೊಡು ಅಮ್ಮನ ಕೈಗೆ. ಸರಿ ಕಣಪ್ಪ, ಬರ್ತೀನಿ. ಇನ್ನು 30,000 ಕೊಡಬೇಕಾ? 30,000 ಇನ್ನು ನಂದು ಕೊಡಬೇಕು. ಅಪ್ಪ ಅಮ್ಮ ಇಂತಾಗ ಇಸ್ಕೊಂಡಿದ್ದಲ್ಲ 20-25,000, ಅದನ್ನು ಬೇರೆ ಕೊಡಬೇಕು. ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ, ಇವಾಗ ನಾನು ತಗಿಲ್ಲ, ಕೊಡ್ತೀನಿ ಹೇಳಪ್ಪ. ಅಲ್ಲ ಕೊಡ್ತೀನಿ ಅಂದರೆ ಅದೊಂದು ಮಾತಾಡ. ನೀನು ಆಲೆ ಯೋಸೊಂದು ದಿನ ಆಯಿತು ಇಸ್ಕೊಂಡೋಗಿ ಬೇಗ ಕೊಡು. ಆದಷ್ಟು ಬೇಗ ನಾವು ಹಣ ಸಾಲ ಮಾಡ್ಕೊಂಡಿದ್ದೀವಿ, ಅದಕ್ಕಾಗಿನ ಅತ್ಲಾಗೆ ನಾವು ಏನೋ ಸಾಲ ತೀರಿಸ್ಕೊಂಬನ ಅಂತ ಹೇಳಿ. ನೀನು ಕಣ್ಣಂಗೆ ನೋಡೋಣ, ನನಗೂ ಕೆಲಸ ಇಲ್ಲ ಏನಿಲ್ಲ, ನಿನ್ನೆ ನಂಬ್ಕೊಂಡು ಕೆಲ್ಸಕ್ಕೆ ಅಂತ ಹೇಳಿ ನಾವು ದುಡ್ಡು ಕೊಟ್ಟಿದ್ದು. ಸರಿಯಪ್ಪ, ಆಯ್ತು ಬಿಡು, ಕೊಡ್ತೀನಿ. ಅದನ್ನ ಇನ್ನೊಂದು 2 ದಿನ ಟೈಮ್ ಕೊಡು, ಕೊಡ್ತೀನಿ ಅದನ್ನು. ಸರಿ ಕಣಣ್ಣ, ಆಯಿತು ಬರ್ತೀನ. ಈಗ ನಾನು ಯಾಕೆ ತಂದು ಕೊಟ್ಟೆ ಅಂದರೆ, ಬೇರೆಯವ್ರಿಗೆ ಕೊಟ್ಟಿದ್ದು ನಾನು ಕೊಡಿಸಿದ್ದು ಯಾಕೆ ನಾನು ತಂದು ಕೊಟ್ಟೆ ಅಂದರೆ, ನಾಳೆ ಇಲ್ಲಿ ಬಂದಾಗ ಏನಪ್ಪ ಕೃಷ್ಣಪ್ಪ ಚೆನ್ನಾಗಿದೆಯಾ ಅಂತ ನೀನು ಮಾತಾಡಿಸ್ಬೇಕು. ಏನು ಕೃಷ್ಣಪ್ಪ ನೀನು ಹೆಂಗಿದೆಯಾ ಏನು ಅಂತೇಳಿ ನೀವು ಮಾತಾಡ್ಸಿದ್ರೆ ನನಗೆ ಬರೋದಕ್ಕೂ ಇಷ್ಟ ಆಗೋದಿಲ್ಲ. ಹ್ಞೂ ಹೇಳಪ್ಪ, ಈಗ ನಾವು ಯಾಕೆ ನಿನ್ನ ಮಕ್ಕ ಕಾಮ್ತಿದ್ದಂಗೆ ಕೃಷ್ಣಪ್ಪ ಅಂತೀವಿ, ನೀನು ಯಾಕೆ ರಂಗ ಕೈ ಅಂತೀಯ? ಅದಕ್ಕೇನೆ ಇವಾಗ ನೀವು ಮಾತಾಡ್ಸ್ಕೊಂಡು ಸೈನಕ್ಕಿರ್ಬೇಕು, ಅದಕ್ಕಾಗಿನ. ಸರಿ ಕಣಕ್ಕ, ಆಯಿತು ಬರ್ತೀನಿ. ನೋಡಮ್ಮ, ನಾನು ಏನಾನು ಸ್ವಲ್ಪ ಬಿಗಿ ಮಾಡಲಿಲ್ಲ ಅಂತಂದರೆ ಗೊತ್ತಿರಲಿಲ್ಲ ದುಡ್ಡು. ನಾನು ಜೋರು ಮಾಡಿ ಕೇಳೋದಕ್ಕೇ ದುಡ್ಡು ಬಂದಿದ್ದು, ಇಲ್ಲಾಂದ್ರೇನು ಇವೇನು ಬರೋ ಅಂಥ ದುಡ್ಡುಗಳು ಅಲ್ಲ. ನಾನು ಹೇಳಿಲ್ವಿ, 2 ದಿನ ತಡ ಆದರೂ ಪರವಾಗಿಲ್ಲ ಕೊಡ್ತಾನೆ ಕೃಷ್ಣಪ್ಪ ಏನಂತಾನಲ್ಲ ಅಂತ ನಾನು ಹೇಳಿಲ್ವಿ ಪಾಪ. ನೀನೇನು ಉದ್ಕೋಗ್ತಿದ್ದೇವಳು ಯಾರ ಮೇಲೆ? ನಾನು ಅಲ್ಲ ಸುಮ್ಮನೆ ಲೋಸ್ ಮಕ್ಕಳ ಮಕ್ಳ ವಿಷಯ ನಿನಗೆ ಹಾಕಬೇಕು. ಅವ್ರ ಮಕ್ಕಳು ಮದುವೆ ಮಾಡೋದು, ಒಟ್ಟು ಹೆಣ್ಣು ಗಂಡು ತೋರ್ಸೋದು ಸವಾಸ ಅಲ್ಲ ಪಾಪ. ನೀನು ಸುಮ್ಮನೆ ಇರೋದು ಕಲಿ. ಅಲ್ಲ ನೀನು ಕರ್ಕೊಂಬಂದು ಒಟ್ಟು ತೋರ್ಸೋದು ಮಾಡೋದು ಇದೆಲ್ಲ ಏನು ಬೇಡ, ಸುಮ್ಕಿರು. ಆಮೇಲೆ ಸೆನಕ್ಕಿದ್ರೆ ಒಂದು ಹೊತ್ತು, ಸೆನಕ್ಕಿಲ್ಲ ಅಂದರೆ ಅಯ್ಯೋ ಸೆನಕ್ಕಿಲ್ಲ ಏನಿಲ್ಲ ನೋಡಿ ಇವ್ನು ಮಾಡ್ದ ಅಂತ ಹೇಳಿ ನಾಳೆ ಹೊತ್ತು ನಿನ್ನ ಮೇಲೇನೆ ನಿಷ್ಠುರ ಮಾಡೋದು. ಸುಮ್ಮನಿರು. ಅಂಥವೆಲ್ಲ ಹೆಣ್ಣು ಗಂಡ ತಲೆ ಕೆಡಿಸಬೇಡ್ರಿ ಅಂತ ಯೋಸ್ಪಟ್ಟೆ ಹೇಳ್ತೀನಿ ನಿನಗೆ. ಅದು 50,000 ಐತೆ, ಇದು 50,000 ತೆಗ್ದಿಕ್ಕು, ಯಾತನ ನಾನೇನ ಮಾಡ್ತೀನಿ, ಇಲ್ಲೇ ಏನಾನ ಒಂದು ಮಾಡೋಕ್ಕಾಗುತ್ತೆ. ಹಂಗೇನಿಲ್ಲ ಕಣಮ್ಮ, ಅವ್ನು ಭಾಳ ಒಳ್ಳೆ ಹುಡುಗ, ಸುಮ್ಮನಿರು. ಇವತ್ತು ಆ ಹುಡುಗಿನ ಓದಿಸ್ತೀನಿ ಅಂತ ಹೇಳವನಿ. ಹೊಚ್ಚನ್ನ ಕಾಲೇಜಿಗೆ ಕಳಿಸ್ತೀನಿ, ಓದಿಸ್ತೀನಿ, ನಾವು ಓದ್ಲೇಳು ಅಂತ ಹೇಳ್ದಾನೆ. ಅವನು ಓದಿದಾನಲ್ಲ, ಮೇಷ್ರಾಗ್ಯವನಲ್ಲ, ಅದಕ್ಕೆ ಹೋಗ್ಲೇಳು ಓದ್ಲೇಳು. ಆ ಹುಡುಗಿನೂ ಏನೋ TCH ಮಾಡ್ಕೊಂಡು ಇಬ್ಬರು ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಂತ ಹೇಳ ಅವನು. ಕೃಷ್ಣ ಬಂದಿತ್ತು ಯಾಕನ ದುಡ್ಡು ಕೊಟ್ಟೋದ್ನಪ್ಪ, 50,000 ದುಡ್ಡು. ಅವತ್ತು 50,000 ಕೊಟ್ಟಿದ್ದ, ಇವತ್ತು 50,000ನ ಕೊಟ್ಟೋದ್ನಪ್ಪ. ನಮ್ಮ ಹುಡ್ಗಂಗೇನೆ ಹೆಂಗಾಡ್ತಂಗೇನೆ ಕೊಡತಕನ ಬಿಡಲಿಲ್ಲ. ಕೊಟ್ಟೋತೇನು ಬಿಡತ್ಲಾಗಿ ಇದನ್ನು ನೆನೆಸ್ಕೊಂಡ್ರೆ ರಾತ್ರಿ ಎಲ್ಲ ನಿದ್ದೆ ಗೊತ್ತಿರಲಿಲ್ಲತ್ತ. ಹೆಂಗತ್ತ ಕೊಡ್ತತ್ತ. ರೀ ಸುಮ್ಮನೆ ಒಂದು ಗಾಡಿ ತಗೊಳ್ರಿ, ಇಲ್ಲಿ ಬಸ್ ಇಲ್ಲ ಏನಿಲ್ಲ ನಮ್ಮೂರಾಗೆ ಕೆಲ್ಸಕ್ಕೆ ಹೋಗೋಕ್ಕೆ, ಅದಕ್ಕೆ ಒಂದು ಸುಮ್ಮನೆ ಗಾಡಿ ತಗೊಳ್ರಿ. ಹಂಗೆ ಮಾಡಬೇಕು. ನಾನು ಗಾಡಿ ತಗೊಂಬನ ಅಂತಲೇ ಇದ್ದೆ. ಒಂದು ಸುಮ್ಮನೆ ತಗೊಂತೀನಿ, ಸೆಕೆಂಡ್ ಹ್ಯಾಂಡ್ಲೇ ತಾಮನ್ ಸುಮ್ಮನೆ ಒಂದು 30,000-40,000 ಕೊಡ್ತಾರೆ. ಗಾಡಿ ಪಡಿ ಆತಕ್ಕೆ ಪಾಪ ಸುಮ್ಮನತ್ತ. ಮನೆ ಬಾಗ್ಲು ಮಾಡ್ಕೊಂಬೋದ ಯಪ್ಪ. ನಾನೆಲ್ಲ ದುಡ್ದು ಮಾಡ್ತೀನಿ, ಸುಮ್ಮನಿರು. ಇವಾಗ ಒಳ್ಳೆ ಕೆಲಸ ಸಿಕ್ಕೈತಿ, ಟೈಮ್ ಸರಿಯಾಗಿ ಹೋಗ್ಬೇಕು ಅಲ್ಲಿ ಟೌನ್ನಕ್ಕೆ. ಇವಾಗ ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತೀನಿ, ಸುಮ್ಮನಿರು. ನಾನೇನೇನು ಸೀದಾನ ತುಮಕೂರಿಗೆ ನಾನು ಇದ್ರಾಗೆ ಹೋಗಲ್ಲ, ಗಾಡಿಗೆ ಹೋಗಲ್ಲ, ಅಲ್ಲಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಆಮೇಲೆ ಅತ್ಲಾಗ ಬಸ್ಸಿಗೆ, ಗೌರ್ಮೆಂಟ್ ಬಸ್ಸಿಗೆ ಹೋಗ್ತೀನಿ. ಹೆಂಗೆ ಇಲ್ಲಿಂದ ಹೋಗೋಕ್ಕಿಲ್ವಲ್ಲ, ಅದಕ್ಕೆ ತಗೊಂತೀನಿ. ಒಂದು ಗಾಡಿ ತಗೊಂಡ್ರೆ ನಮಗೆ ಅನುಕೂಲ. ನಾನೆಲ್ಲ ದುಡ್ಡು ಕೊಡ್ತೀನಿ ಬಿಡಪ್ಪ. ನಮ್ಗೆ ಇವಾಗ ಟೈಮಿಗೆ ಸರಿಯಾಗಿ ಹೋದ್ರೆ ತನಗೂ ನಮಗೂ ಅಲ್ಲಿ ಆಗಲೆಲ್ಲ ದಿನ ಲೇಟಾಗಿ ಹೋದ್ರೆ ಬೈತಾರೆ, ಇಲ್ಲೇನು ಸಿಗಲ್ಲ ಏನಿಲ್ಲ. ಸುಮ್ಕಿರ್ತಾತ, ಒಂದು ಗಾಡಿ ತಕೊಂಬ್ಲಿ, ಕೆಲ್ಸಕ್ಕೆ ಹೋದ್ರೆ ಹೆಂಗೋ ಅತ್ತ ನಿಮ್ದೇಗೆ ಟೈಮ್ ಸರಿಯಾಗಿ ಹೋಗ್ತಾರೆ, ಟೈಮ್ ಸರಿಯಾಗಿ ಬರ್ತಾರೆ. ಇಲ್ಲಾಂದರೆ ಇಲ್ಲಿ ಬಸ್ಸಿಗೆ ಕಾಯ್ಬೇಕಂದ್ರೆ ಆಗಲ್ಲ. ಬಸ್ ಅವಾಗ ಒಂದು ಇವಾಗ ಒಂದು ಬರ್ತವೆ, ಅವನು ನೀನು ಬರ್ತವೆ, ಬರೋದೇ ಇಲ್ಲ. ದಿನ ಕಾಯ್ಕೊಂಡು ಕುಕ್ಕೋಬೇಕು. ನಾನಂತೂ ಹೋದ್ರೋ ಇಲ್ವೋ ಅಂತ ಬಸ್ ಸ್ಟ್ಯಾಂಡಕ್ಕೆ ಹೋಗಿ ಆಗ್ಲೆಲ್ಲ ಬಗ್ಗಿ ನೋಡಬೇಕು. ಇಲ್ಲೇ ಒಂದೊಂದು ದಿನ ಟೈಮ್ ಆಗುತ್ತೆ ಬೈತಾರಂತಲ್ಲಿ. ಬಿಡು ತಕ್ಕಂಬ್ಲಿ ಒಂದು ಗಾಡಿನ. ನಿಮ್ಮ ದುಡ್ಡು ನೀವು ಏನಾರ ಮಾಡ್ಕೊಳಪ್ಪ. ತಕ ನೀನೇ ಇಕ್ಕೆ ಬೀರ್ನಕ್ಕ ದುಡ್ಡು ತಗೊಳಪ್ಪ. ನಾನು ಹೇಳಿಲ್ವಿ ಕೊಡ್ತಾನೆ ಕೃಷ್ಣಪ್ಪ ಏನಂತಾನಲ್ಲ, ತುಂಬ್ಕಿರಪ್ಪ ಅಂತ ಹೇಳ್ದಿ. ನೀನು ಏನಂಗೆ ಆತ್ರ ಬಾರ್ದಪ್ಪ, ಏನಂಗೆ ನೀ ಕೊಡಲ್ಲ ಅಮ್ಮಂಗೆ ಎಲ್ಲಂದ್ರಲ್ಲಿ ಮರ್ಯಾದೆ ಕಳ್ದಿ.
ಯಪ್ಪ ಸುಮ್ಮನಿರು, ನಾನು ಜೋರು ಮಾಡಿ ಕೇಳಲಿಲ್ಲ ಅಂದರೆ ಅವನು ನಿಲ್ಕೊಡೋನು. ಆ ಕೃಷ್ಣಪ್ಪೇನು ಸುಮಾರಾನಲ್ಲ. ನಾನು ಜೋರು ಮಾಡಿದ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ದಕ್ಕೆ ಬಗ್ಗಿದ್ದು. ಎಲ್ಲ ಹಂಗೆ ಹಿಂಗೆ ಅಂತಾಗೆಲ್ಲೈತೆ ಅಂತ ಹೇಳಿ ಮಾತಾಡೋನು. ನಾನು ಜೋರು ಮಾಡಿದ್ಕೆ ಕೊಟ್ಟಿದ್ದು. ಸುಮ್ಮನಿರು ನೀನು. ಯಾಕೆ ಆಮೇಲೆ ಕೊಟ್ಕಿಟ್ಟಿ ಇನ್ನೊಂದು ದಿವಸ ಎಲ್ಲ ನಾನು ಒಳ್ಳೇನು ಅಂತೇಳಿ ಸುಮ್ಮನಿರು. ಏನು ಮಾಡ್ತೀರಾ ಅಮ್ಮಣಿ ರೇಖಮ್ಮ? ಏನಿಲ್ಲ ಬಾ, ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ವಿ ಕಣ್ಸಣಮಯ್ಯ, ಬಾ. ಹೆಂಗನ ಶ್ರೀನಪ್ಪಗೆ ಒಳ್ಳೆ ಕೆಲ್ಸಕ್ಕೆ ಬಿಡ್ತಪ್ಪಲ್ಲೇ. ಹೆಂಗತ್ತ ಒಳ್ಳೆ ಕೆಲಸ ಶ್ರೀಕಂಠಪ್ಪ ಅಂತೂ ಒಳ್ಳೆ ಕೆಲ್ಸಕ್ಕೆ ಸೇರಿದ ಸಣಮಯ್ಯ. ಎಂಥ ಒಳ್ಳೆ ಕೆಲ್ಸಕ್ಕೆ ಸೇರವನಿ ಶ್ರೀನಿವಾಸ ಅಂತ ಹೇಳಿ ನೇನು ಇಸ್ಕೊಂತಿದ್ನಪ್ಪ ನಿನ್ನಂತೂ. ಒಳ್ಳೆ ಕೆಲಸ ಚೆನ್ನಾಗೈತಂತೆ. ಅವ್ನು ಓದಿರೋಕ್ಕೆ ಸರಿಯಾಗಿ ಸಿಕ್ಕೈತಂತೆ 20-25 ಸಾವಿರ ಸಂಬಳ ಅಂತೆ ಅಂತ ಹೇಳು ಸಣಮಯ್ಯ. ದಿನ ಮಾಡಿದರೆ ಪರ್ಮೆಂಟು ಆಗುತ್ತಂತೆ ಅಂತ ಹೇಳಿ ಹೇಳು. ಕೆಲ್ಸಿಲ್ಲ ಅಂಬನಾಗ್ಲಲ್ಲ. ಹೇಳು ಸರಿಯಾಗಿ ಅವನಿಗೆ. ನಾನು ಹೇಳಿದ್ನಪ್ಪ ಚೆನ್ನಾಗಿ ದುಡಿತಾನೆ ಇವಾಗ ಅಂತ ಹೇಳಿ. ಹಂಗೆ ಒಟ್ಟು ಕಣ್ಪಪ್ಪ. ನಮ್ದಾಗೆ ಯಾರು ಮುಂದ್ಕೋಂಗಿಲ್ಲ. ನಾನು ಮನೆ ಕೊಡ್ತಿರೋಕ್ಕೆ ಏನು ಮನೆ ಕೊಡ್ತೀವಿ ಸಣಮಯ್ಯ ನೀನು ಹಂಗೆ ಹಿಂಗೆ ಅಂತೇಳಿ ನನಗೇನೆ ಹಂಗೆ ಹೇಳ್ತಾನಲ್ಲ ಪಾಪ. ಬೋಲ್ವಳೇನಲ್ಲ. ಬಿಡಮ್ಮ ಅಮ್ಮಣಿ ಸಣ್ಣಿಂಗಮ್ಮ, ನಮ್ದ್ರಾಗಿರೋ ಅಂತಾನು ಅವನಂತಾನು ಯಾರ್ಯಾರು ಇಲ್ಲ. ವ್ಯತ್ಯಾಸೇನು ನಾನೇ ನಮ್ಮ ಅಣ್ಣ ತಮ್ಮಗಳಿಗೆ ನಾನೇ ಫಸ್ಟ್ ಅಮ್ಮಂಗಿರಬೇಕು, ನಾನೇ ಗ್ರೇಟ್ ಅಮ್ಮಂಗಿರಬೇಕು, ನನ್ನಂಗೆ ಯಾರು ಮನೆ ಕಟ್ಟಬಾರ್ದು, ನನ್ನಂಗೆ ಯಾರು ಇರಬಾರ್ದು ಒಂಬತ್ತರ ಅವನು. ಕಟ್ರಿ ಚೆನ್ನಾಗೆ ಕಟ್ರಿ ನೀವೂ. ಬೇಡ ಕಣ್ಮಮ್ಮ, ಸಾಕು ನಾವಿರೋನ ಒಬ್ಬ ಮಗುಗೆ ಒಂದಿಟ್ಟು ಕಟ್ಕೊಂತೀವಿ ಒಂದು ಕಂಟೋಟ್. ನಾವೇನು ಸ್ಯಾನೆ ಕಟ್ಕೊಂಬಲ್ಲ. ಅಲ್ಲ ಹಂಗೇನು ಕುಡಿತಾನಮ್ಮ ಹಂಗೇನೆ ಅವನಿಗೆ ಒಂದಿಟ್ಟು ಹೇಳಕ್ಕಲ್ವಿ ನಿಮ್ಮ ಮಗುಗೆ ಹೇಳತ್ತ. ಕುಡ್ದು ಏನು ತಟ್ಟಾಡ್ಕೊಂಬತ್ತಾನೆ. ಅಯ್ಯೋ ಹೇಳ್ತೀನಿ ಕಣ್ಮಮ್ಮ, ನನ್ನಂಗೆ ಹೇಳಾರ ಇಲ್ಲ. ಹಂಗಂದ್ರೂ ಕುಡಿತಾನೆ ಹಂಗೇನು. ಪಾಪ ಲಸ್ ಮಕ್ಕಳ ಮಗಳು ಮದುವೆ ಸೊಟ್ಟಾತಿ ಆದಂಗೆ ಕಣ್ಸಣಮಯ್ಯ. ಇನ್ನೊಂದು ತಿಂಗಳು ಬಿಟ್ಟು ಮಾಡ್ತಾರೆ. ಇನ್ನೇನೆಲ್ಲ ಸೆಟ್ ಐತೆ. ಯಾರೇನು ಹೇಳಿದ್ರು ಇನ್ಮೇಲಿಂದ ಕೇಳಲ್ಲ. ಅಯ್ಯೋ ಜಯಮ್ಮನ ಮಗಳು ಪಾಪ ಹೊಳ್ತಾ ಕುಕ್ಕಣಿತ್ತು. ರಾತ್ರಿಯಿಂದ ಉಂಡಿಲ್ವಂತೆ ನನಗೆ ಗೌರ್ಮೆಂಟ್ ಕೆಲಸ ತರಬೇಕು, ನಾನು ಅವ್ರನ್ನೇ ಮದುವೆ ಆಗೋದು ಅಂತ ಹೇಳೋ ಮಕ್ಕಳ ಮಗಳನ್ನ ನೋಡಕ್ಕೆ ಬಂದವರಲ್ಲ ಆ ಹುಡುಗನ್ನೇ ಮದುವೆ ಆಗೋದು ಅಂತ ಹೊಳ್ತಾ ಕುಕ್ಕಣೈತಂತೆ. ಜಯಮ್ಮ ಹಂಗೆ ಅಂತಿದ್ಲು. ನಾನು ಹೋಗಿದ್ದ ನೋಡ ಸಣ್ಣಿಂಗಜ್ಜಿ, ನೋಡು ನಾನು ಆ ಹುಡುಗನ್ನೇ ಮದುವೆ ಆಗೋದು ಅಂತ ಹೇಳಿ ಹೊಳ್ತಾ ಕುಕ್ಕಣೈತೆ, ರಾತ್ರಿ ಎಲ್ಲ ಉಂಡಿಲ್ಲ ಅಂತ ಹೇಳಿ ಹೇಳ್ತಿದ್ಲು ಜಯಮ್ಮ. ಅದು ಅವ್ರ ಅಮ್ಮ ಹೇಳ್ದಂಗೆ ಆಡುತ್ತೆ ಹೇಳು, ಅದಕ್ಕೂ ತಲೆನೇನಿಲ್ಲ. ಅಲ್ಲ ಅವಳು ನೋಡಿದ್ರೆ ಓದಿಲ್ಲ ಏನಿಲ್ಲ, SLC ಫೇಲ್ ಹೇಳಿ ನನಗೆ ಗೌರ್ಮೆಂಟ್ ಕೆಲಸ ತರಬೇಕು ಅಂತ ಹೇಳಿ ಇಲ್ಲದ್ದೆಲ್ಲನ ಇದು ಮಾಡುತ್ತೆ. ಅಯ್ಯೋ ಇನ್ಯಾರು ಗೌರ್ಮೆಂಟ್ ಕೆಲಸ ಸಿಗ್ತಾರೆ, ಕೂದಲು ಬೇರೆ ಇಲ್ಲ ತಲೆಯಾಗೆ. ಸುಮ್ಕಿರಮ್ಮ ರೇಖಮ್ಮ, ನಿನ್ಗೆ ಯಾರು ಸುದ್ದಿ ಏನು? ಸುಮ್ಮನಿರು, ಯಾಕೆ ಮಾತಾಡಬೇಡ್ರಿ. ಯಾಕೆ ಬೇಕು ಈಗ? ಗಾಡಿಗೆಲ್ಲ ಕಿವಿ ಇರ್ತವೆ ಆತನ ತಗೊಂಡೋಗಿ ಯಾಕೆ ಬೇಕಪ್ಪ? ಯಾರನ್ನ ಕೇಳಿಸ್ಕೊಂಡು ಹೋಗಿ ಹೇಳ್ತಾರೆ. ಇಲ್ಲಿ ನೋಡಿ ಅಕ್ಕ, ನಾನು ಎಲ್ಲಿ ಮಾತಾಡ್ತಾ ಅಲ್ಲೇ ಮರಿತೀನಿ. ಇವಾಗ ಇಲ್ಲಿ ಮಾತಾಡ್ತಾ ಇಲ್ಲೇ ಮರಿತೀನಿ, ಮರ್ತು ಬಿಡ್ತೀನಿ. ನಾನೇನು ತಿರ್ಗ ಇಲ್ಲೋಡು ಮನಸ್ನಾಗೆ ಇಕ್ಕೋಬೇಕು ಹೋಗಲ್ಲ, ತಿರ್ಗಿ ಇನ್ನಂತಕ್ಕೆ ಹೋಗಿ ಅದನ್ನ ಹೇಳಕ್ಕೆ ಹೋಗಲ್ಲ. ಇಲ್ಲಿ ಮಾತಾಡಿದ್ದು ಇಲ್ಲೇ ಬಿಟ್ಬಿಡೋದೆ. ಇಲ್ಲೇ ಮರ್ತು ಬಿಡೋದೆ. ಅದೇನು ಮಾತಾಡಿದೀವಿ ಅಂಬೋದು ಗೊತ್ತಿಲ್ಲ ನಮಗೆ. ನಾನು ಮರ್ತು ಬಿಡ್ತೀನಿ. ನಾನು ಯಾತು ಒಬ್ರು ಹೇಳಲ್ಲ ಅಕ್ಕ. ಅಲ್ಲ ನೀನಲ್ಲ ಸಣಮಯ್ಯ, ಯಾರನ್ನ ಹಿಂಗೆ ಕೇಳಿಸ್ಕೊಂತಿರ್ತಾರ, ಇಲ್ಲೆಲ್ಲ ಓಡಾಡ್ತಿರ್ತಾರಲ್ಲ ಅವರು ಬಿಸಿನೀರಿಗೆ ಬೆಣ್ಣೆ ಕರ್ಗೋದು ಅಂತಾರಲ್ಲ, ಹಂಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಯಾವಾಗ ಮಾಡ್ತಾನ ತಿರ್ಗಿ ಯಾಕೆ ಬೇಕು? ಊರಾಗೆಲ್ಲ ಮರ್ಯಾದೆ ಕಳೆದು ಬಿಡ್ತಾನೆ, ಓದಿತಾನೆ, ಅಲ್ಲೂ ಇಲ್ಲೂ ಓಡಾಡ್ತಾನೆ, ಯಾಕೆ ಬೇಕು ಅಂತ ಹೇಳಿ ಮನೆ ತಕ್ಕೇನೆ ತಗೊಂಬಂದು ಕೊಟ್ಟ. ಅವತ್ತು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ಕೆ ಅವತ್ತು 50,000 ತಂದು ಕೊಟ್ಟ, ಇವತ್ತು 50,000 ತಂದು ಕೊಟ್ಟ. ಇನ್ನೊಂದು 30,000 ಐತೆ ನಂದು. ಅದನ್ನು ಹೆಂಗೆ ವಸೂಲಿ ಮಾಡ್ಕೊಂತೀನಿ, ಬಿಡಲ್ಲ. ನನಗಂತೂ ನೆನೆಸ್ಕೊಂಡ್ರೆ ರಾತ್ರಿ ಎಲ್ಲ ನಿದ್ದೆ ಗೊತ್ತಿರಲಿಲ್ಲ. ಏನು ಮಾಡೋದಪ್ಪ ಅಂತೇಳಿ. ಯಾಕಂದರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಮ್ಮಂಥ ಬಡವ್ರಿಗೆ 1 ಲಕ್ಷ ದುಡ್ಡು ಅಂದರೆ ಅಬ್ಬೊಬ್ಬ ಅಮ್ಮಂಗೆ ಆಗುತ್ತೆ. ಇರೋಂಥವ್ರಿಗೆ ಏನಾಗಲ್ಲ, ನಮ್ಮಂಥ ಬಡವ್ರಿಗೆ ಅದೇ ದುಡ್ಡು ಅಮ್ಮಂಗೆ ಆಗುತ್ತೆ. ಅದಕ್ಕೆ ಒಂದು ಗಾಡಿ ತಗೊಂಬನ ಅಂತ ಇದ್ದೀನಿ. ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಟೈಮ್ ಸರಿಯಾಗಿ ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸಿ ಟೌನಾಗ ನಿಲ್ಲಿಸ್ಬಿಟ್ಟು ಆಮೇಲಿಂದನ ಹೋಗ್ತೀನಿ. ಗೌರ್ಮೆಂಟ್ ಬಸ್ಸಿಗೆ ಹೋಗ್ತೀನಿ ತುಮಕೂರಿಗೆ. ದಿನ ಓಡಾಡೋದು ಒಂದು ಸ್ವಲ್ಪ ರಿಸ್ಕೇನೆ, ಆದ್ರೂ ಹೋಗ್ತೀನಿ. ಪರವಾಗಿಲ್ಲ, ಏನು ಹೋಗ್ಬೋದು. 10 ಗಂಟೆ ಕೆಲಸ, 5 ಗಂಟೆ 5:15 ಬಿಡ್ತಾರೆ. ಕೆಲಸ ಇಲ್ಲಾಂದರೆ 5 ಗಂಟೆ 5:15 ಆಗುತ್ತೆ. ಬರ್ತೀನಿ, ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಕೆಲಸ. ಹೆಂಗೆ ಲಸ್ಮಕ್ಕನಿಂದ ಕೆಲಸ ಸಿಕ್ತು, ನನ್ನಿಂದ ಲಸ್ಮಕ್ಕನ ಮಕ್ಕಳು ಮದುವೆ ಸೆಟ್ ಆಯಿತು. ಹಿಂಗೆ ನಾವೊಂದು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮ್ಗೊಂದೊಬ್ರು ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.